ಸರ್ವೇಭ್ಯ ನಮಸ್ಕಾರ. ಈ ಶಾಲೆಯ ಗೌರವಾನ್ವಿತ ಮುಖ್ಯಾಧ್ಯಾಪಕರಾದಂತಹ ಶ್ರೀಯುತ ಗಣೇಶ್ ಜೋಶಿಯವರೇ, ಶಾಲಾ ಶಿಕ್ಷಕ ವೃಂದದವರೇ, ಆದರಣೀಯ ಮುದ್ದು ಮಕ್ಕಳೇ, ಈಗಾಗಲೇ ನನ್ನ ಪರಿಚಯ ಮಾಡದಂತೆ ನಾನು ಜಯದೇವ್ ಬಳಗಣಿ, ಇಲ್ಲೇ ಲಯನ್ಸ್ ರೇವಣಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಓರ್ವ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹೇಳುವಂತಹ ವಿಷಯವನ್ನು ಹೇಳಿದೆ. ಈ ನಿಮ್ಮ ಕಾರ್ಯಕ್ರಮಕ್ಕೆ ನನ್ನಿಂದ ಎರಡು ಮಾತನ್ನ ಆಡಬೇಕು ಅಂತ ನನಗೆ ಪ್ರೀತಿಯಿಂದ ಆಹ್ವಾನ ಕೊಟ್ಟರು. ನಾನು ಯಾವುದೇ ಶಾಲೆ ಶಿಕ್ಷಕ ಅಲ್ಲ, ಯಾವುದೇ ಕಾಲೇಜಿನ ಉಪನ್ಯಾಸಕ ಅಲ್ಲ, ಭಾಷಣಕಾರನಂತೂ ಅಲ್ಲವೇ ಅಲ್ಲ. ಆದ್ರೂ ಯಾಕೆ ಕರೆದ್ರು ಹೇಳುವಂತ ಅನಿಸಿಕೆ ನನ್ಗೆ ತುಂಬಾ ಮನದಲ್ಲಿ ಕೆಲವು ಹೊತ್ತು ಬಂತು. ಆದ್ರೂ ಕರೆದವರು ಯಾರು, ಕರೆದಿದ್ದೆಲ್ಲಿಗೆ ಹೇಳುವಂತ ಹೆಚ್ಚಿನ ಮಹತ್ವ ಕೊಟ್ಟೆ. ಕರೆದವರು ನಮ್ಮ ಆತ್ಮೀಯರು, ಕರೆದಂತಹ ಶಾಲೆ ನಮ್ಮ ಪಕ್ಕದಲ್ಲಿ ದಿನನಿತ್ಯ 2 ಹೊತ್ತು ನೋಡುವಂತ ನಮ್ಮ ಶಾಲೆಯದು. ಶಿಕ್ಷಕ ಬಂಧು ಭಗಿನಿಯರು ದಿನನಿತ್ಯ ಕಾಣ್ತೇನೆ, ಮುದ್ದು ಮಕ್ಕಳು ಕಾಣ್ತೇನೆ. ಆ ಕಾರಣಕ್ಕಾಗಿ ನಮ್ಮನ್ನು ಕರೆದಿದಾರಲ್ಲ, ಆ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಹೇಳುವಂತಹ ದೃಷ್ಟಿಯಿಂದ ನಿಮ್ಮೊಂದಿಗೆ ಬಂದಿದೆ. ನಿಮ್ಮೊಂದಿಗೆ ಕೆಲ ಕಾಲ ಕಳೀಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮೊದಲಿಗೆ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ, ನನಗೆ ಇವತ್ತು ಕೊಟ್ಟಂತ ವಿಷಯ ಕಣ್ಣಿನ ಮಹತ್ವ, ಕಣ್ಣಿನ ರಕ್ಷಣೆ, ನೇತ್ರದಾನ, ಈ 3 ವಿಷಯಗಳ ಮೇಲೆ ಸಂಕ್ಷೇಪವಾಗಿ ಬೆಳಕು ಚೆಲ್ಲಬೇಕು ಹೇಳುವಂತ ವಿಷಯವನ್ನು ನನ್ನಲ್ಲಿ ಅರಿವಿದ್ದಾರೆ. ಪ್ರಯತ್ನ ಮಾಡ್ತೇನೆ. ಮಕ್ಕಳೇ, ಒಂದು ಪ್ರಶ್ನೆ ಕೇಳ್ತೇನೆ. ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಸಂಪತ್ತು ಅಂದ್ರೆ ಯಾವುದು ಹೇಳಿ? ಅಮೂಲ್ಯವಾದ ಸಂಪತ್ತು ಹೇಳಿ. ಕಣ್ಣು. ಹೌದಾ? ಮತ್ತೆ ಅದು ಬೇರೆ ಯಾವುದು? ಸರಿ, ಹೇಳಿ. ಕಣ್ಣು, ಮೆದುಳು ಎಲ್ಲ ಹೇಳುದು ಹೌದು. ಎಲ್ಲರೂ ಅಮೂಲ್ಯವಾದದ್ದೇ. ನಮ್ಮ ದೇಹದ ಪ್ರತಿಯೊಂದು ಭಾಗವೂ ಅಮೂಲ್ಯವಾದದ್ದೇ. ಆದರೆ ನೇರವಾಗಿ ಮೇಲ್ನೋಟಕ್ಕೆ ಹೇಳುವುದಾದ್ರೆ ಹೆಚ್ಚಿನ ಸಂಪತ್ತು ಅಂದ್ರೆ ಬಂಗಾರ ಅಥವಾ ದೊಡ್ಡ ದೊಡ್ಡ ಮನೆ, ಐಷಾರಾಮಿ ಬಂಗಲೆ, ಅದು ಹೇಳಲ್ಲ ಮೊನ್ನೆ ಅನ್ನಿಸ್ತದೆ ಅಲ್ವಾ? ಅದು ಅನಿಸ್ತಾ ಇದೆ ಈಗ. ಆದ್ರೆ ಇದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು ಯಾವುದರಿಂದ? ನಮ್ಮ ಕಣ್ಣುಗಳಿಂದ. ಅದಕ್ಕಾಗಿ ಅದು ಅತಿ ಅಮೂಲ್ಯವಾದಂತಹ ಸಂಪತ್ತು ಯಾವುದು? ನೀವು ಹೇಳಿದ ಸರಿ, ನಮಗೆ ಕಣ್ಣುಗಳು ದೇವರು ಕೊಟ್ಟಂತ ಅಮೂಲ್ಯ ಸಂಪತ್ತು ನಮ್ಗೆಲ್ಲರಿಗೂ ಕೊಟ್ಟಿದ್ದಾನಲ್ಲ. ಅದಕ್ಕೆ ದೇವರನ್ನ ಅನುದಿನವೂ ಅನುಕಾಲವೂ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಸ್ಮರಿಸ್ತಾ ಇರಬೇಕು ಅಲ್ವಾ? ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಹೇಳಿದ್ದಾರೆ. ಎಲ್ಲ ಇಂದ್ರಿಯಗಳಲ್ಲೂ ಕಣ್ಣುಗಳು ಬಹಳ ಮುಖ್ಯವಾದದ್ದು ಹೇಳುವಂತ ಅಂಶ ನಮ್ಗೆ ಗೊತ್ತೇ ಇದೆ. ಬೆಳಗ್ಗೆ ಎದ್ದುಕೊಳ್ಳೆ ಅಪ್ಪ ಅಮ್ಮನ ಮಕ್ಕ ನೋಡ್ಲಿಕ್ಕೆ ಕಣ್ಣಿನಿಂದಲೇ ನೋಡ್ತೇವೆ. ಶಾಲೆಗೆ ಬಂದ್ಕೊಳ್ಳಿ ಶಿಕ್ಷಕರ ಟೀಚರ್ ಎಲ್ಲರೂ ನೋಡುವುದು ಕಣ್ಣಿಂದ, ಪುಸ್ತಕ ಓದುವುದು ಕಣ್ಣಿಂದ ಅಲ್ವಾ? ಆಟ ಆಡೋದಕ್ಕೆ ಎಲ್ಲ ಯಾವ ನೋಡೋದು ಕಣ್ಣಿಂದ. ಹೀಗೆ ಮಳೆ ಬೀಳ್ತಾ ಇದ್ರೆ ಮಳೆಯನ್ನ ಆ ಸ್ವರ್ಗದನ್ನ ಸೆಳೆಯುವುದು ಮೊದಲು ಕಾಣುದು ಕಣ್ಣಿಗೆ. ಹೀಗೆ ಪ್ರತಿಯೊಂದನ್ನು ನೋಡುವುದು ನಾವು ಕಣ್ಣಿಂದ ಅಲ್ವಾ? ಅದಕ್ಕಾಗಿ ಹೇಳ್ತಾರೆ ಕಣ್ಣು ಪ್ರಧಾನವಾದದ್ದು ಅಲ್ವಾ? ಎಷ್ಟು ಪ್ರಧಾನ, ಕಣ್ಣಿನ ಪ್ರಾಮುಖ್ಯತೆ ಎಷ್ಟು ಅದೇ ಹೇಳಿದ್ರೆ, ನಾವೆಲ್ಲ ಒಂದು ಕೆಲಸ ಮಾಡೋಣ. ಈಗ 10 ಸೆಕೆಂಡ್ ಎಲ್ಲರೂ ಕಣ್ಣು ಮುಚ್ಚಿಕೊಳ್ತೀರಿ. 10 ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿ, ಜೋರಾಗಿ ಕಣ್ಣು ಮುಚ್ಚಿ ನೋಡ. ಸ್ವಲ್ಪನೂ ಕಣ್ಣನ್ನು ಬಿಡಬೇಡಿ. ನಿಮಗೆ ಏನ್ ಕಾಣ್ತದೆ ನೋಡಿ, ಕಣ್ಣು ಮುಚ್ಚಿಕೊಂಡೇ ಇದ್ದೀರಲ್ಲ.
ಇರ್ಲಿ ಬಿಡಿ, ಕಣ್ಣು ಓಪನ್ ಮಾಡಿ. ಏನ್ ವಿಚಿತ್ರ ಅಲ್ವಾ? ಏನ್ ಕಾಣಿಸ್ತು? ಏನೂ ಕಾಣಿ. ಸರಿ ಸರಿ, ಏನೂ ಕಾಣಿ ಅಲ್ವಾ? ನಿಮ್ಗೇನ್ ಕಾಣಿಸ್ತು? ಇಲ್ಲ. ಇದೆಲ್ಲ ಯಾಕಾಗ ಹಾಗಾಯ್ತು? 10 ಸೆಕೆಂಡ್ಗಳ ಕಾಲ ನಮ್ಗೆ ಕಣ್ಣಿಲ್ಲ, ಕಣ್ಣು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣು ಕೃತ್ರಿಮವಾಗಿ ಮುಚ್ಕೊಂಡ್ವಲ್ಲ, ಯಾವುದು ಕಾಣಿಲ್ಲ. ಈ ಹೇಳ್ತೇನೆ ಕೇಳಿ. ತಮ್ಮ ಜೀವನ ಪರ್ಯಂತ ಕಣ್ಣುಗಳೇ ಇದ್ದದ್ದು ಬಾಳು ಹೇಗಾಗಿರ್ಬೋದು? ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಮ್ಗೆ ನೋವಾಗುದಿಲ್ವಾ? ಹೌದಲ್ಲ? ಕಣ್ಣು ಕಾಣುವುದೇ ಇಲ್ಲ ನನಗೆ ಹೇಳುವಂತ ಎಷ್ಟೋ ಮಂದಿ ಇದ್ದಾರೆ, ಲಕ್ಷಾಂತರ ಮಂದಿ ಇದ್ದಾರೆ. ಆ ಕಣ್ಣು ಕಾಣದೇ ಇರುತ್ತೆ, ಜೀವನ ಯಾವ ಅನ್ನೋದು ಓದಲಿಕ್ಕಾಗುದಿಲ್ಲ, ಅಪ್ಪಮ್ಮನ್ನು ಕಲಿಯಲಿಕ್ಕಾಗುದಿಲ್ಲ, ಶಾಲೆಗೆ ಬರ್ಲಿಕ್ಕಾಗುದಿಲ್ಲ, ಏನ್ ಮಾಡಲಿಕ್ಕೂ ಸಾಧ್ಯ ಆಗುದಿಲ್ಲ. ಅದೆಲ್ಲ ಸಾಧ್ಯ ಆಗಿದ್ರೆ ನಮಗೆ ದೇವರು ಕೊಟ್ಟಿದ್ದಾನಲ್ಲ ಸರಿಯಾದ ಕಣ್ಣು, ಆ ಕಣ್ಣಿನಿಂದ ಅಲ್ವಾ? ಅದಕ್ಕಾಗಿ ಅದ್ರ ಮಾಡ್ಕೋಬೇಕಾದ್ರೆ ನಿಮಗೆ 10 ಸೆಕೆಂಡ್ಗಳ ಕಾಲ ನಾವು ಕಣ್ಣನ್ನ ಮುಚ್ಚಿಕೊಂಡಾಗ, ಕಣ್ಣು ಇಲ್ಲ ತಿಳ್ಕೊಂಡು ನಾವು ಅನುಭವಿಸಿದಾಗ ಆ ಅನುಭವ, ಆ ಯಾತನೆ, ಆ ನೋವು ಯಾರಿಗೂ ಬಾರದಿರಬ. ಅಂತಹ ಸಂದರ್ಭ ನಮ್ಗೆ ಬರಲಿಲ್ಲ, ಒಳ್ಳೆಯದಾಗಿದೆ, ಕಣ್ಣು ಕೊಟ್ಟಿದ್ದಾನೆ ಹೇಳುವಂತ ಆತ್ಮವಿಶ್ವಾಸದಿಂದ ನಾವೇನು ಇದ್ದೇವಲ್ಲ, ಇದು ಕಣ್ಣಿನ ಮಹತ್ವ ಅರಿಯೋದು ನಾವು 10 ಸೆಕೆಂಡ್ ನೋಡ್ದಲ್ಲ. ಇಂಥ ಕಣ್ಣನ್ನು ನಾವು ಎಷ್ಟು ಪ್ರಮಾಣದ ರಕ್ಷಣೆ ಮಾಡ್ಕೊಳ್ಬೇಕು ಅಲ್ವಾ? ದೇವರ ಕೊಟ್ಟಿದ್ದ ಕಣ್ಣನ್ನ ರಕ್ಷಣೆ ಮಾಡ್ಕೊಂಡು ಏನ್ ಮಾಡ್ಬೇಕು? ದಿನ ಬೆಳಗ್ಗೆ ಎದ್ದುಕೊಳ್ಳೆ ಕೈಯನ್ನ ಮೊದಲು ಸೂಕ್ತವಾಗಿ ಒಳ್ಳೆ ನೀರಿನಿಂದ ಕೈ ತೊಳ್ಕೊಳ್ಳಿ. ಮುಖ ತೊಳೆಯುವ ಜೊತೆಗೆ ಕಣ್ಣನ್ನ ನಿಧಾನವಾಗಿ ಕಣ್ಣನ್ನ ಮಡ್ಡಿಯನ್ನ ತೆಗಿಬೇಕು. ಹೊಲಸು ಕೈಯಲ್ಲೇ ಕಣ್ಣನ್ನು ಮುಟ್ಲಿಕ್ಕೆ ಹೋಗ್ಬಾರ್ದು. ಸರಳ ಟಿಪ್ಸ್ ಹೇಳ್ತೇನೆ. ಶುದ್ಧ ನೀರಿಂದ ಮುಖ ತೊಳೆಯುವುದು, ಕಣ್ಣು ತೊಳೆಯುವುದು ಅಂತ ಹೇಳಿದ್ನಲ್ಲ. ನಂತರ ಕೈ ತೊಳೆಯಲಿಕ್ಕೆ ಕಣ್ಣು ಮುಟ್ಟಬಾರದು, ಅನವಶ್ಯಕವಾಗಿ ಕಣ್ಣು ಉಜ್ಜಬಾರದು. ಯಾವುದೇ ಧೂಳು ಬೀಳು ಬಂದಾಗ ಕಣ್ಣನ್ನ ಉಜ್ಜಿಕೊಳ್ಬಾರ್ದು, ನಿಧಾನವಾಗಿ ಶುದ್ಧ ನೀರಿಂದ ತೊಳ್ಕೊಳ್ಬೇಕು. ಓದ್ಬೇಕಿದ್ರೆ ಏನ್ ಮಾಡ್ಬೇಕು? ಬಹಳ ಹತ್ತಿರದಿಂದ ಓದಬಾರ್ದು, ಅಂತೆ ದೂರದಿಂದನೂ ಓದಬಾರ್ದು. ಸರಿಯಾದ ಬೆಳಕಿನಲ್ಲಿ ಓದ್ಬೇಕು ಅಲ್ವಾ? ಹಾಗೆ ಮಾಡ್ತಾ ಇದ್ದೀರಲ್ವ? ಸಣ್ಣ ಲೈಟ್ ನೊಳಗೆ ಹಾಗೆಲ್ಲ ನೋಡಿ ಸರಿಯಾದ ಬೆಳಕಿನಲ್ಲಿ ಓದ್ಬೇಕು. ಪುಸ್ತಕ ಕಣ್ಣಿಗೆ ಹತ್ತಿರ ಇಟ್ಕೊಂಡು ಓದಿದ್ರು ಕಷ್ಟ, ದೂರ ಇಟ್ಕೊಂಡು ಓದಿದ್ರು ಕಷ್ಟ. ಮಲಗಿಕೊಂಡು ಓದಬಾರ್ದು. ನಾವು ನಿದ್ದೆ ಮಾಡ್ಕೊಂಡೆ ತಲೆದಿಂಡಿಗೆ ಸಾಧ್ಕೊಂಡೆ ಓದ್ತಾ ಇಲ್ಲ, ಅದು ಒಳ್ಳೆಯ ಅಭ್ಯಾಸ ಅಲ್ಲ. ವಾಹನದಲ್ಲಿ ಹೋಗ್ಬೇಕಿದ್ರೆ ನೋಡ್ತೇವೆ, ನೋಡುದು ಬೇರೆ, ಓದುದು ಬೇರೆ. ಆ ನಮ್ಮ ಕಣ್ಣಿನ ದೃಷ್ಟಿ ಇಟ್ಟು ನಾವು ಓದ್ತಾವಾಗ ನಮ್ಮ ಕಣ್ಣಿಗೆ ಪೆಟ್ಟಾಗ್ತದೆ. ಅಥವಾ ವಾಹನದಲ್ಲಿ ಚಲಿಸುವಾಗ ಸಹಿತ ನೇತ್ರ ತಜ್ಞರು ಏನ್ ಹೇಳ್ತಾರೆ? ಹೆಚ್ಚಿಗೆ ಮಕ್ಕಳೆಲ್ಲ ಹೆಚ್ಚಿಗೆ ಓದಲಿಕ್ಕೆ ಹೋಗ್ಬಾರ್ದು ಹೇಳ್ತಾರೆ. ಮೊಬೈಲು, ಟಿವಿ, ಟ್ಯಾಬು ಇದನ್ನೆಲ್ಲ ಎಷ್ಟು ಬಳಸ್ಬೇಕೋ ಅಷ್ಟೇ ಮಿತವಾಗಿ ಬಳಸ್ಬೇಕು. ಬಳಸುವಂತ ಸಂದರ್ಭ ಬಂದಾಗ ಮಧ್ಯದಲ್ಲಿ ನಾವು ವಿಶ್ರಾಂತಿಯನ್ನು ತಗೊಳ್ಬೇಕು. ಬೇರೆ ಕಡೆ ನೋಡಿ, ಪರಿಸರದ ನೋಡಿ, ಹಾಗಾಗಿ ಕಣ್ಣಿಗೆ ವಿಶ್ರಾಂತಿ ಕೊಡ್ಬೇಕು. ಹೊರಗಿನ ಆಟದ ಬೈಲಲ್ಲಿ ಆಟ ಆಡಬೇಕು. ಕೇವಲ ಮೊಬೈಲ್ ನಲ್ಲಿ ವಿಡಿಯೋ ಗೇಮು, ಬಾಕಿ ಕಂಪ್ಯೂಟರ್ ಗೇಮು ಆಡೋದಲ್ಲ. ಮೊಬೈಲ್ ಗೇಮ್ಸ್ ಇರ್ತದಲ್ಲ, ನೀವೆಲ್ಲ ಆಡ್ತೀರಾ? ಇಲ್ಲ, ಗುಡ್, ಒಳ್ಳೆ ಮಕ್ಕಳು. ಪೆನ್ಸಿಲ್, ಪೆನ್ನಲ್ಲಿ ಆಟ ಆಡಬಾರ್ದು. ತಮಾಷೆಗಾಗಿ ಪಕ್ಕದಲ್ಲಿದ್ದವ್ರ ಹತ್ರ ಪೆನ್ ತಗೊಂಡು ಪೆನ್ನಿಂದನೇ ಮಾಡುದು, ಪೆನ್ಸಿಲಿಂದನೇ ಏನಾಗ್ತದೆ? ಚುಚ್ಚು ಹೋಗ್ತದೆ, ಕಣ್ಣಿಗೆ ಗಾಯ ಆಗುವಂತ ಸಂದರ್ಭ ಇರ್ತದೆ. ಹಬ್ಬ ವಿಶೇಷದೊಳಗೆ ಪಟಾಕಿ ಹಚ್ಚುದು, ಪಟಾಕಿ ಹಚ್ಚಲೇಬಾರದು. ಹಚ್ಚುವಂತ ಸಂದರ್ಭ ಬಂದಾಗ ದೂರದಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗೃತಿಯಿಂದ ಮಾಡಬೇಕು. ಚೆಂಡಿನ ಆಟ ಆಡೋದಿರಲಿ, ಯಾವುದೇ ಇರಲಿ, ಯಾವುದೇ ಸಂದರ್ಭದಲ್ಲಿ ಕಣ್ಣಿಗೆ ವಿಶೇಷ ಲಕ್ಷ್ಯ ವಹಿಸಿ ಕಣ್ಣನ್ನ ಜೋಪಾನ ಮಾಡಿಕೊಳ್ಬೇಕು ಅಲ್ವಾ? ಅಷ್ಟು ನಯವಾಗಿ ನಾಜೂಕಿನಿಂದ ಕಾಪಾಡಿಕೊಳ್ಳುವಂತ ಅಂದ ಕಣ್ಣಿಂದಾಗಿ. ನಿಮ್ಗೆ ಶಾಲೆಯಲ್ಲಿ ಟೀಚರ್ ಬೋರ್ಡ್ಗಳು ಬರೀತಾರೆ, ಕೆಲವೊಂದು ಅಕ್ಷರಗಳು ಕಾಣುದೇ ಇಲ್ಲ. ದೂರ ಕೂತವರಿಗೆ ಏನಾಗ್ತದೆ? ಕಾಣುದಿಲ್ಲ ಅಂತ 5 + 4 ಎಷ್ಟು? 5 + 4 9 ಹೇಳಿಕೆ 8 ಹೇಳ್ತಾರೆ. ಅವ್ರಿಗೆ ತಪ್ಪು ಹೇಳಿದ್ರು ಶಿಕ್ಷಕರಿಗೆ ಗೊತ್ತಾಗುವುದ, ತಪ್ಪು ಹೇಳಿದ್ರು ಹೇಳಿ ಮಾಡ್ತಾರೆ. ಆದ್ರೆ ನಿಜವಾಗಿ ಆಗುವುದೇನು? ದೂರದಲ್ಲಿ ಅಂಕೆಗಳೇ ಕಾಣುದಿಲ್ಲ. ಆ ಯಾವ ವಿದ್ಯಾರ್ಥಿಗಳ ಅಂಕೆನೆ ಕಾಣುದಿಲ್ವ ಆ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿನಿಯಲ್ಲಿ ನೇರವಾಗಿ ಟೀಚರ್ ಹತ್ರ ಹೇಳಬೇಕು, ನನಗೆ ಕಾಣ್ತಾ ಇಲ್ಲ, ದೂರದ ನೋಡ್ಲಿಕ್ಕೆ ಕಣ್ಣು ನೋವಾಗ್ತಾ ಉಂಟು,
ಮನೆಗೆ ಹೋಮ್ವರ್ಕ್ ಮಾಡಿದ್ರೆ ತ್ರಾಸ ಆಗ್ತಾ ಉಂಟು, ಹೋಮ್ವರ್ಕ್ ಮಾಡಿ ಕೆಲವೇ ತಲೆ ಎಲ್ಲ ಸ್ಟ್ರೈನ್ ಆಗ್ತದೆ ಹೇಳುವಂತ ನೀವು ಪಾಲಕರಿಗೆ ಹೇಳ್ಬೇಕು. ನಿಮಗೆ ಏನು ತೊಂದರೆ ಆಗ್ತದೆ ಹೇಳುವಂತದ್ದು ನೀವು ಹೇಳುವುದಿದ್ರೆ ಶಾಲೆಯಲ್ಲಿ, ಸ್ಕೂಲಲ್ಲಿ ಟೀಚರ್ ಹತ್ರ ಇದ್ದಿರ್ಬೋದು, ಮನೆಯಲ್ಲಿ ಪಾಲಕರ ಹತ್ರ ಇದ್ದಿರ್ಬೋದು, ಅದನ್ನ ಹೇಳಬೇಕಿದ್ರೆ ನಿಮಗೆ ಏನು ತೊಂದರೆ ಆಗ್ತದೆ, ನಿಜವಾದ ತೊಂದರೆ ಏನು ಹೇಳೋದು ಗೊತ್ತಾಗುವುದು. ನೀವು ತೊಂದರೆ ಉಂಟು ಹೇಳಿದವಾಗ ಒಳ್ಳೆ ನೇತ್ರ ತಜ್ಞರನ್ನ, ಶಿಕ್ಷಕರಿಗೆ ಹೇಳಿದಾಗ ನೇತ್ರ ತಜ್ಞರ ಭೇಟಿ ಮಾಡಿಸ್ತಾರೆ. ಅವರು ಕಣ್ಣಿನ ನೇತ್ರ ತಜ್ಞರನ್ನು ಗೊತ್ತಾಯ್ತಲ್ಲ, ಕಣ್ಣಿನ ಡಾಕ್ಟರ್. ಕಣ್ಣಿನ ಡಾಕ್ಟರ್ ಹೋದಾಗ ನಿಮ್ಗೆ ಸ್ವಲ್ಪ ಕಣ್ಣಿಗೆ ಸ್ಪೆಕ್ಟ್ ಹಾಕ್ಬೇಕು, ಕನ್ನಡಕ ಒಂದಷ್ಟು ವರ್ಷ ಹಾಕಿದ್ರೆ ಸಾಕು, ಇದನ್ನ ಹಾಕಿದ್ರೆ ಸರಿ ಆಗ್ತದೆ, ಕನ್ನಡಕ ಕೊಡ್ತಾರೆ ಅಲ್ವಾ. ಈ ನಮ್ಮ ಆಸ್ಪತ್ರೆಯಲ್ಲಿ ನಿಮ್ಮಂತ ಚಿಕ್ಕ ಮಕ್ಕಳು ಬಂದ್ರೆ ಫ್ರೀಯಾಗಿ ಮಾಡುವಂತ ವ್ಯವಸ್ಥೆ ಇದೆ. ನಾವು ಪ್ರತಿ ತಿಂಗಳ ಒಂದು ದಿವಸವನ್ನ ಕೆಲವು ಶಾಲೆಗೆ ಹೋಗ್ತೇವೆ, ಉಚಿತವಾಗಿ ನಾವು ಮಕ್ಕಳದ್ದು ಚೆಕಪ್ ಮಾಡ್ತೇವೆ. ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಸುಶ್ರೀಶೇಖರ್ ತಂಡ ಬರ್ತಾರೆ, ಚೆಕಪ್ ಮಾಡಿ ಯಾರಿಗೆ ಒಂದು 300 ಹುಡುಗಿ ಇದ್ದಾರೆ ಅಂದ್ರೆ ಒಂದು 20-30 ಹುಡುಗಿ ಕಣ್ಣಿನ ತೊಂದರೆ ಉಂಟುಗಳಾದ್ರೆ ಅವರಿಗೆ ಪಾಲಕರ ಜೊತೆಗೆ ನಮ್ಮ ಆಸ್ಪತ್ರೆಗೆ ಬರ್ಲಿಕ್ಕೆ ಹೇಳ್ತೇವೆ. ಆಸ್ಪತ್ರೆಗೆ ಬಂದು ಏನ್ ತೊಂದರೆ ಇದೆ, ಇದರ ಮಷಿನರಿ ಎಲ್ಲ ಯಂತ್ರೋಪಕರಣ ಚೆಕಪ್ ಮಾಡಿ ಡಾಕ್ಟರು ಸೂಕ್ತವಾದ ಚಿಕಿತ್ಸೆ ಕೊಡ್ತಾರೆ. ಟ್ಯಾಬ್ಲೆಟ್ ಕೊಡ್ತಾರ, ಬೇರೆ ಗುಳಮತ್ತಿ ಕೊಡ್ತಾರ, ಕನ್ನಡಕನೆ ಬಳಸಬೇಕು ಅಂತಾರ. ಹೀಗೆ ಏನು ಸೂಕ್ತವಾದಂತ ಕ್ರಮವನ್ನ ಮಾಡ್ಲಿಕ್ಕೆ ಆಗ್ತದೆ. ನೀವೇ ಹೇಳಬೇಕಿದ್ರೆ, ನಿಮಗ್ ತೊಂದರೆ ಇದ್ದಿದ್ದನ್ನ ನೀವು ಹೇಳಬೇಕಿದ್ರೆ ಗೊತ್ತಾಗುವುದು. ಇನ್ನು ಮುಂದೆ ಯಾರಿಗೂ ಕಣ್ಣು ಕಾಣ್ಬೇಕಿದ್ರೆ ಅಸ್ಪಷ್ಟವಾಗಿ ಅಕ್ಷರ ಕಂಡು ಹೇಳ್ತಿರಲ್ಲ, ಮೊಬೈಲ್ ಯಾರ ಹೇಳ್ಬೇಕು, ಟೀಚರ್ ಅಂತ ಹೇಳ್ಬೇಕು. ಮನೇಲಿ ತೊಂದರೆ ಆದಾಗ ಶಾಲೆಯಲ್ಲಿ ಹೀಗಾಗ್ತದೆ ಅಥವಾ ಮನೇಲಿ ಹೀಗಾಗ್ತದೆ ಪಾಲಕರು ಹೇಳ್ಬೇಕು. ಪಾಲಕರ ಜೊತೆಗೂಡಿ ಆಸ್ಪತ್ರೆಗೆ ಬರಬೇಕು ಅಲ್ವಾ. ಈ ಕೆಲಸ ನಿಮ್ಮಿಂದ ಆಗ್ತದೆ ಅಂತ ತಿಳ್ಕೊಂಡೆ. ಹೀಗೆ ಯಾವುದೇ ನಿಮಗೆ ತೊಂದರೆ ಇದ್ದಾಗ ನೀವು ಮುಚ್ಚಿಡಬಾರ್ದು, ಅದನ್ನು ಹೇಳ್ಬೇಕು. ಈ ಮತ್ತೊಂದು ಕಣ್ಣಿನೊಳಗೆ ಇಂತಹ ವಿಶೇಷವಾದ ಅಂಗ ಇದೆ. ಕಣ್ಣೇ ಪ್ರಧಾನವಾದ ಅಂಗ. ಆ ಕಣ್ಣಿನೊಳಗೆ ಒಂದು ಪ್ರಧಾನವಾದ ಭಾಗ ಅಂದ್ರೆ ಕಾರ್ನಿಯಾ ಅಂತ ಇರುತ್ತೆ. ಒಂದು ಗಾಳಿ ತರ ಕಾಣ್ತದಲ್ಲ, ಗ್ಲಾಸ್ ತರ, ಅದು ಮಸ್ಕಾಗ್ಬಿಟ್ರೆ ಬೆಳಕಿನ ದೃಷ್ಟಿ ಒಳಗೆ ಹೋಗದಾಗಿದೆ, ಸರಿಯಾಗಿ ಸ್ಪಷ್ಟವಾಗಿ ನಮ್ಗೆ ಯಾವುದೇ ದೃಶ್ಯ ಕಾಣುವುದು. ಅದಕ್ಕೆ ಆ ಕಣ್ಣಿನ ಭಾಗದಲ್ಲಿ ಕಾರ್ನಿಯಾ ಹೇಳುವಂತ, ನಾವು ನೇತ್ರಪಟಲ, ಅಕ್ಷಿಪಟಲ ಅಂತೆಲ್ಲ, ಅದು ಬಹಳ ಮುಖ್ಯವಾಗಿದೆ. ಗೊತ್ತದೇ, ಓದಿದ್ದೀರಿ, ಅಕ್ಷಿಪಟಲ ಗೊತ್ತು, ನೇತ್ರಪಟಲ, ಅದು ಬಹಳ ಮುಖ್ಯವಾಗಿದೆ. ಅದನ್ನ ರಕ್ಷಣೆ ಮಾಡಿಕೊಳ್ಳೇಬೇಕು. ಅದಕ್ಕೆ ಅದೇ ಕಾರಣಕ್ಕಾಗಿ ನೇತ್ರದಾನಕ್ಕೆ ವಿಶೇಷವಾದಂತಹ ಮಾನ್ಯತೆ ಬಂದಿದೆ. ನೇತ್ರದಾನಕ್ಕೆ ವಿಶೇಷ ಮಾನ್ಯತೆ ಬಂದಿದೆ. ಯಾಕೆ? ಅಕ್ಷಿಪಟಲ ಅಥವಾ ಕಾರ್ನಿಯಾ ಇರುವಂತಹ ಭಾಗ, ಈಗ ನಮ್ದು ರಕ್ತ ಏನೋ ಕಡಿಮೆ ಬೇಕು, ರಕ್ತಕ್ಕೆ ಮತ್ತೆ ಯಾವುದೋ ರಕ್ತ ಕೊಟ್ಟು ಮಾಡ್ತೇವೆ, ಬೇರೆ ಯಾವುದೋ ಸಮಸ್ಯೆ ಅಂಗದ್ದು ಅದು ಪರ್ಯಾಯ ಮಾಡ್ತೇವೆ. ಆದ್ರೆ ಕಾರ್ನಿಯಾ ಹೇಳುವಂತ ಅಂಗ ಏನು ಅಂತಲ್ಲ, ಕಣ್ಣಿನ ಮುಖ್ಯವಾದದ್ದು. ಅದ್ರ ಬದಲು ಬೇರೆ ಯಾವ ವ್ಯವಸ್ಥೆಯನ್ನು ಯಾವ ವ್ಯವಸ್ಥೆಯು ಇದುವರೆಗೂ ತಜ್ಞರಿಂದ ಸಂಶೋಧನೆ ಆಗಲಿಲ್ಲ. ಅದಕ್ಕೆ ಕಾರ್ನಿಯಾಕ್ಕೆ ಒಬ್ಬರ ನಿಧನ ನಂತರ ಅವರ ನೇತ್ರದಾನ ಮಾಡಿದಾಗ ಆ ಕಾರ್ನಿಯವನ್ನೇ ಕೂಡಿದ ಶಸ್ತ್ರಚಿಕಿತ್ಸೆ ಮೂಲಕ ಅಳವಡಿಸಿದಾಗಲೇ ಮಾತ್ರ ಅವರಿಗೆ ಕಣ್ಣು ಕಾಣುವಂಗ ಆಗ್ತದೆ. ಅದಕ್ಕಾಗಿ ನೇತ್ರದಾನ ಇಷ್ಟೆಲ್ಲ ಪ್ರಾಬಲ್ಯ ಮಾತ್ರವಾಗಿ ಕಾಣ್ತಾ ಇದೆ, ಅದು ಮಹತ್ವ ಇದೆ. ಅಂತ ಒಂದು ಕಾರ್ಯ ಈ ನೇತ್ರದಾನದಿಂದ ಆಗ್ತದೆ. ನೇತ್ರದಾನ ಯಾಕೆ ಮಹತ್ವ ಗೊತ್ತಾಯ್ತಲ್ಲ? ಈ ಕಾರ್ನಿಯಾನೇ ಬೇಕು. ರಕ್ತಕ್ಕೆ ಹೇಗೆ ರಕ್ತನೇ ಕೊಡ್ತಾರ, ಕಾರ್ನಿಯಾನೇ ಬೇಕು. ಅದಕ್ಕಾಗಿ ದೃಷ್ಟಿ ಕಳೆದುಕೊಂಡಂತ ವ್ಯಕ್ತಿಗೆ ಆ ಕಾರ್ನಿಯನ್ನ ಆಪರೇಷನ್ ಮಾಡಿ ಹಾಕಿ ಅವರಿಗೆ ದೃಷ್ಟಿ ಬರುವಾಗ ಮಾಡ್ತಾರೆ. ಎಷ್ಟೋ ವರ್ಷದಿಂದ ಕಣ್ಣೇ ಕಾಣುವುದಿಲ್ಲದೆ ವಿದ್ಯಾರ್ಥಿ ಇದ್ದಿರ್ಬೋದು, ಅವ್ರಿಗೆ ಓದ್ಲಿಕ್ಕೆ ಆಗ್ತದೆ. ಆ ದಾನ ಮಾಡಿದ್ರಿಂದ ಓದ್ಲಿಕ್ಕೆ ಆಗ್ತದೆ, ಗೊತ್ತಾಯ್ತು. ನಂತರ ಎಷ್ಟೋ ವರ್ಷದ ಜೀವನ ಏನೋ ಮನೆ ಓಡಾಟ ಎಲ್ಲಿ ನೋಡ್ಲಿಕ್ಕೂ ಆಗೋದಿಲ್ಲ, ಅವ್ರಿಗೆಲ್ಲ ಕಣ್ಣು ಬಂದಾಗ ಅವ್ರು ಆಗುವಂತ ಖುಷಿ ಎಷ್ಟು, ಜೀವನ ಏನು ಕಾಣುವ ಅಂಧಕಾರ ಆಗ್ಬೇಕು ಅಂತ ಸಂದರ್ಭದಲ್ಲಿ ಕಣ್ಣಿನ ಆಪರೇಷನ್ ಮಾಡಿ ಕಾರ್ನಿಯಾ ಹಾಕಿ ನೇತ್ರದಾನದಿಂದ ಪರಿಣಾಮವಾಗಿ ಕಣ್ಣನ್ನ ಶಸ್ತ್ರಚಿಕಿತ್ಸೆ ಮೂಲಕ ಬೇರೆ ಆಪರೇಷನ್ ಮಾಡುವಾಗ ಕಣ್ಣು ಕಾಣ್ತಿಲ್ಲ, ದೃಷ್ಟಿ ಕಾಣ್ತಿಲ್ಲ, ಆಗ ಆಗುವ ಆನಂದ ಅದು ಅಷ್ಟು ಇದಾಗ್ತದೆ. ಆ ನೇತ್ರದಾನ ಮಾಡೋರಿಗೂ ನಮ್ಮಲ್ಲಿ, ಇವರಿಗೂ ಖುಷಿ, ಸಂಸಾರ ಖುಷಿಯಿಂದ ಹೋಗ್ತದೆ ಅಲ್ವಾ. ಅದು ಯಾರೇ ಇದೆ ಅಲ್ವಾ, ಆ ಕೆಲಸ ನೇತ್ರದಾನ ಮಾಡೋದ್ರಿಂದ ಆಗ್ತದೆ. ನೇತ್ರದಾನ ಅಂದ್ರೆ ಇಡೀ ಕಣ್ಣೆ ಕಿತ್ಕೊಂಡು ಹೋಗುದಿಲ್ಲ.
ಅಂದ ಮಾತ್ರಕ್ಕೆ ಈ ಮಕ್ಕಳ ನೀವೆಲ್ಲ ಚಿಕ್ಕ ಮಕ್ಕಳಿದ್ರಿ, ನೀವೆಲ್ಲ ಇನ್ನು 100 ವರ್ಷ ಬದುಕಿ ಬಾಳ್ಬೇಕು, ಬೆಳಗ್ಬೇಕು. ನಮ್ಮ ನಂತರದಲ್ಲಿ ನೇತ್ರದಾನ ಅಂತ ಮಾಡ್ತಾರೆ. ಒಂದು ವ್ಯಕ್ತಿಯ ಮರಣದ ನಂತರ ನೇತ್ರದಾನದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈಗ ನೀವೇನ್ ಮಾಡ್ಬೋದು, ಮನೆಗೆ ಹೋಗಿ ಹೇಳ್ಬೋದು, ಇವತ್ತು ನೇತ್ರದಾನ ಬಗ್ಗೆ ಹೇಳುದು. ನೇತ್ರದಾನ ಅಂದ್ರೆ 100 ವರ್ಷ ಬಾಳಿ ಬದುಕಿದ ಒಂದು ವ್ಯಕ್ತಿ ನಿಧನರಾದ್ಮೇಲೆ ಸಮೀಪದ ಆಸ್ಪತ್ರೆಗೆ ತಿಳಿಸಿದವಾಗ ನೇತ್ರ ತಜ್ಞರು ಬಂದು ಕಣ್ಣಿನ ಆ ಕಾರ್ನಿಯಾ ಭಾಗವನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೊಂದು 20 ನಿಮಿಷ ಸಾಕಾಗ್ತದೆ. ಅದನ್ನು ತಗೊಂಡು ಹೋಗಿ ಯಾರಿಗೆ ಕಣ್ಣಿಗೆ ಸ್ವಲ್ಪನೂ ಕಣ್ಣು ಕಾಣುವುದಿಲ್ಲ ಅವರಿಗೆ ಆಪರೇಷನ್ ಮೂಲಕ ಅಳವಡಿಸ್ತಾರೆ. ಈ ನಮ್ಮ ತಾತನ ಮುತ್ತಾತನ ಅವ್ರಿಗೆ ಕಣ್ಣು ಮತ್ತೊಬ್ಬರಿಗೆ ಬೆಳಕಾಗ್ತದೆ, ಅವ್ರ ಜೀವನ ಬೆಳಕಾಗ್ತದೆ, ಆ ಕೆಲಸ ಆಗ್ತದೆ. ಅದರಲ್ಲಿ ನಾವು ಇದ್ದಾಗ ಹೇಳುವುದಲ್ಲ, ನಂತರದಲ್ಲಿ ಮಾಡುವ ಹೇಳೋ ಬಗ್ಗೆ ಹೇಳಿದ್ದಾರೆ. ನನಗೂ ಮನವರಿಕೆ ಆಗದೆ ಆ ವಿಷಯ ಮನೆಯಲ್ಲ ಹೇಳ್ತೀರಾ? ಆ ಕೆಲಸ ಆಗ್ಬೇಕು. ಇದು ಜಾಗೃತಿ ಮೂಡಬೇಕು ಅನ್ನುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಗೊತ್ತಾಯ್ತು? ಈ ಕಣ್ಣು ತೆಗಿತಾರಲ್ಲ, ಮರಣ ಹೊಂದಲ್ಲಿ ಕಣ್ಣಿನ ಕಾವಿ ತೆಗಿತಾರಲ್ಲ, ಮುಖದ ವಿಧಾನ ಆಗುವುದಿಲ್ಲ. ಸರಿಯಾಗಿ ಒಂದು 20 ನಿಮಿಷ ಒಳಗೆ ಆಪರೇಷನ್ ಮಾಡ್ತೇವೆ. ಸರಿಯಾಗಿ ಜೋಪಾನವಾಗಿತ್ತು ಆ ನಿಧನ ಹೊಂದಿದ ವ್ಯಕ್ತಿಗೂ ಗೌರವಪೂರ್ವಕವಾಗಿ ಅವ್ರನ್ನ ಕಂಡು ಈ ಕೆಲಸವನ್ನ ಮಾಡ್ತಾರೆ. ಕಲ್ಪನೆ ಬಂತ? ನಮ್ಮ ದೇಶದಲ್ಲಿ ವರ್ಷ ಲಕ್ಷಕ್ಕೂ ಮಿಗಿಲಾಗಿ ಕಣ್ಣಿನ ಕಾರ್ನಿಯಾದ ಅವಶ್ಯಕತೆ ಇದ್ದವರಿದ್ದಾರೆ. ಲಕ್ಷಾಂತರ ಜನರಿಗೆ ಕಣ್ಣಿನ ಕಾರ್ನಿಯ ಅಳವಡಿಸಿದ ಅವರು ದೃಷ್ಟಿ ಬರ್ತದೆ ಹೇಳಿ ವೇಟಿಂಗ್ ಲಿಸ್ಟ್ ಆಗಿದ್ದಾರೆ. ಆದ್ರೆ ಸಿಗ್ತಾ ಇರುವಂತಹ ಕಾರ್ನಿಯ ಅಂದ್ರೆ ನೇತ್ರದಾನಿಗಳ ಸಂಖ್ಯೆ 25ರಿಂದ 30,000 ಅಂತ ಒಂದು ಅಂದಾಜು ಪ್ರಕಾರ ತಿಳಿದು ಬಂದಿದೆ. ಇನ್ನೂ ಶಾರ್ಟೇಜ್ ಉಂಟಲ್ಲ, ಅದೆಲ್ಲ ಕಂಪಲ್ಸರಿ ಆಗುದು, ಅವ್ರಿಗೂ ಜೀವನ ಬೆಳಕಾಗಿ ಕಾಣೋದು ಬೇರೆ ನೇತ್ರದಾನ ಒಂದೇ ವಿಧಾನದಿಂದ ಸಾಧ್ಯ ಆಗ್ತದೆ. ಅದಕ್ಕಾಗಿ ನೇತ್ರದಾನ ಮಹತ್ವ. ಸಣ್ಣ ಸಣ್ಣ ಮಕ್ಕಳು ಸ್ವಲ್ಪ ಕಣ್ಣು ಕಾಣದೇ ಇರ್ತದೆ, ಅವರಿಗೂ ಸಹಿತ ಈ ಆಪರೇಷನ್ ಮಾಡಿ ಕಾರ್ನಿಯಾ ಹಾಕೋದ್ರಿಂದ ಅವರ ಜೀವನ ಸುಂದರಮಯ ಅಲ್ವಾ? ಅವರು ಕುಟುಂಬದಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಬೆರಲಿಕ್ಕೆ ಸಾಧ್ಯ ಆಗ್ತದೆ. ಈ ಲೈನ್ಸ್ ಸಂಸ್ಥೆ ಅಂತ ಉಂಟು, ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಪ್ರಪಂಚದಾದ್ಯಂತ ದೃಷ್ಟಿ ಮೊದಲು ನಮ್ಮ ಸೇವೆಗಾಗಿ ನಮ್ಮ ಬಾಳಿ ಹೇಳುವಂತ ದೃಷ್ಟಿಯಿಂದ ಕಣ್ಣಿನ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಿ ಮಾಡ್ತಾ ಇದ್ದಂತ ಸಂಸ್ಥೆ. ಇಂತಹ ಹಲವಾರು ಸಂಘಟನೆಗಳು ಕೂಡ ಈ ಕಣ್ಣಿನ ಬಗ್ಗೆ ವಿಶೇಷ ಲಕ್ಷ್ಯ ವಹಿಸಿ ಇದು ಮಾಡ್ತಾ ಇದ್ದಾರೆ. ಜನರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಈ ಮಾತನ್ನ ಮುಗಿಸುವಂತಕ್ಕಿಂತ ಮೊದಲು ನೀವೆಲ್ಲ ಮುಂದೆ ದೊಡ್ಡ ವೈದ್ಯರಾಗಬಹುದು, ಶಿಕ್ಷಕರಾಗಬಹುದು, ವಿಜ್ಞಾನಿಗಳಾಗಬಹುದು, ಅಧಿಕಾರಿಗಳಾಗಬಹುದು, ಯಾವುದೇ ಸಾಧನೆ ಮಾಡಬೇಕು, ಒಳ್ಳೆಯದಾಗಿ ಮಾಡಬೇಕು. ಗೊತ್ತಾಯ್ತು? ಮತ್ತೊಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಬೇಕು, ಸಾಧ್ಯವಾದ ಸಹಾಯ ಮಾಡಬೇಕು. ನೇತ್ರದಾನ ಅಂತ ಮಾನವೀಯ ಕಾರ್ಯಗಳು ನೀವೆಲ್ಲ ನೋಡಬೇಕು. ಅರ್ಥ ಆಯ್ತಾ? ನಾವೆಲ್ಲ ಒಂದು ಸಂಕಲ್ಪ ಮಾಡುವ. ನಾನೊಂದು ಹೇಳ್ತೀರಾ ನೀವು? ನಾನು ನನ್ನ ಕಣ್ಣುಗಳನ್ನು ಪ್ರೀತಿಸುತ್ತೇನೆ. ನಾನು ನನ್ನ ಕಣ್ಣುಗಳನ್ನು ಪ್ರೀತಿಸುತ್ತೇನೆ. ನನ್ನ ಕಣ್ಣುಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತೇನೆ. ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ. ನೇತ್ರದಾನದ ಬಗ್ಗೆ ನನಗೆ ತಿಳಿದ ಮಾಹಿತಿಗಳನ್ನ ನಾನು ಮನೆಯಲ್ಲಿ ತಿಳಿಸುತ್ತೇನೆ. ಅಲ್ವಾ? ಈ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ನೆನಪಿರ್ತದಲ್ಲ? ಇಂಥ ಸಂಕಲ್ಪನೆ ನಾಳೆ ಯಾರದ್ದು ಬದುಕಿನಲ್ಲಿ ಬೆಳಕಾಗುವಂತ, ಹೊಸ ಬೆಳಕಾಗುವಂತ ಕಾರ್ಯ ಆದಾಗ ಆಗ್ತದೆ. ನೀವೆಲ್ಲ ದೇವರು ಕೊಟ್ಟಿರ್ತಕ್ಕಂಥ ಈ ಕಣ್ಣನ್ನ
ಜೋಪಾನವಾಗಿ ಇಟ್ಕೊಳ್ಬೇಕು. ನೀವು ಬರೇ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಈ ಬೆಳಕಿನ ಸಂದೇಹವಾದರು ಅಲ್ವಾ. ನಿಮ್ಮ ಪ್ರೀತಿ, ಸಹನೆ ಮತ್ತು ಗಮನಕ್ಕೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ, ಯಾವುದೇ ಈ ವಿಷಯವಾಗಿ ಯಾವುದೇ ಮಾಹಿತಿಗಳು ಬೇಕಾದ್ರೆ ನೀವು ಕೇಳಿ, ನನಗೆ ತಿಳಿದಂತಹ ಮಾಹಿತಿಯನ್ನು ಕೊಡ್ತೇನೆ ಸರ್. ಸರಿ ಸರಿ, ಒಳ್ಳೆ ಪ್ರಶ್ನೆ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಯಾವುದೇ ವಯಸ್ಸಿನವರು ನಿಧನರಾದರೂ ಕೂಡ ಅವರ ನೇತ್ರದಾನ ಮಾಡ್ತೇನೆ ಅಂತ ಬರ್ಕೊಟ್ಟಿದ್ರೆ, ನಂತರದಲ್ಲಿ ಕುಟುಂಬದವರ ಸಹಕಾರ ಇದ್ರೆ ಅವರು ತಿಳಿಸಿದ್ರೆ ನೇತೃತ್ವದಿಂದ ಬಂದು ಅವರ ಕಣ್ಣನ್ನ ತಗೊಂಡೋಗಿ ಬೇರೆ ವ್ಯಕ್ತಿಗೆ ಆ ಕಣ್ಣು ಕಸಿಯನ್ನು ಮಾಡ್ತಾರೆ. ವ್ಯಕ್ತಿಗೆ ವಯಸ್ಸಿನ ನಿರ್ಬಂಧವಿಲ್ಲ. ಅವ್ರು ಕನ್ನಡಕ ಹಾಕ್ತಿದ್ರು, ಆ ಕಣ್ಣು ಬರೋದಿಲ್ಲ ಹೇಳುವಂತದ್ದಿಲ್ಲ. ಅಥವಾ ಅವರಿಗೆ ಕೊರೆ ಚಿಕಿತ್ಸೆ ಆಗದೆ ಆಪರೇಷನ್ ಆಗಿದೆ, ಅವ್ರ ಕಣ್ಣು ಬರುವುದಿಲ್ಲ ಹೇಳುವಂತದ್ದಿಲ್ಲ. ಇನ್ನು ಮಾರಕ ಕಾಯಿಲೆಗಳು ಕೆಲವಷ್ಟಿದೆ, ಅದರಿಂದ ಏನು ಆಗುವುದಿದ್ರು ಕೂಡ ವೈದ್ಯರು ತಮ್ಮ ರಕ್ಷಣೆ ಯಾರು ಮಾಡ್ಕೊಳ್ಬೇಕಲ್ಲ. ಆ ದೃಷ್ಟಿಯಿಂದ ನಿಧನದ ಮರಣ ವ್ಯಕ್ತಿಯ ಸಮೀಪಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತ ದೃಷ್ಟಿಯಿಂದ ಕೆಲವರು ಬಿಡ್ತಾರೆ ವಿನಃ ಈ ಜಾಗೃತಿಗಾಗಿ ನಾವು ಇಂಥ ಕಣ್ಣು ಆಗೋದಿಲ್ಲ ಏನು ಅಂತ ಹೇಳುವಂಥದ್ದು ಯಾವುದೂ ಇದ್ದಿರುವುದಿಲ್ಲ. ಯಾವುದೇ ವಯಸ್ಸಿನ ಕಣ್ಣುಗಳನ್ನು ಕೂಡ ಪಡಿತಾರೆ. ಮತ್ತೆ ನಿಮಗೆ 18 ವರ್ಷ ಆದ್ಮೇಲೆ ನೀವು ನೇತ್ರದಾನ ಮಾಡ್ತೇನೆ ಅಂತ ಬರ್ತಿರ್ಬೋದು. 18 ವರ್ಷ ಆದ್ಮೇಲೆ ಕೊಡೋದಲ್ಲ, ಏನು ಏನು ಇಲ್ಲ ಇಲ್ಲ, ಅದಕ್ಕೆ ಆಪರೇಷನ್ ಹಾಗೆ ಚೆನ್ನ ಇದು ಮಾಡೇ ಮಾಡ್ತಾರೆ, ಜೋಪಾನವಾಗಿ ಮಾಡ್ತಾರೆ. ಡಾಕ್ಟರ್ ಅದನ್ನೇ ಕಲ್ತಿರ್ತಾರೆ, ಅದರಿಂದನೇ ಆಪರೇಷನ್ ಮಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಇಂಜೆಕ್ಷನ್ ಕೊಟ್ಟರು ಏನು ನೋವಾಗುವುದಿದ್ದಂಗೆ ಆಗುವಂತ ಇಂಜೆಕ್ಷನ್ ಉಂಟು. ಬೇರೆ ಬೇರೆ ವಿಧಾನ, ಹೊಸ ಹೊಸ ಆಧುನಿಕ ಪದ್ಧತಿಯಲ್ಲಿ ಆಪರೇಷನ್ ಮಾಡ್ತಾರೆ. ಅದನ್ನೆಲ್ಲ ಮಾಡ್ತಾರೆ. ಹೌದು, ನೀವೆಲ್ಲ ಮುಂದೆಲ್ಲ ಆಗ್ತಿರಲ್ಲ, ವಿಜ್ಞಾನಿಗಳಾಗ್ತೀರಿ, ಡಾಕ್ಟರ್ ಆಗ್ತೀರಿ, ಅದನ್ನೆಲ್ಲ ವಿಶೇಷವಾಗಿ ಕಲ್ತ್ಕೊಂಡು ಹೋಗ್ಲಿಕ್ಕಾಗ್ತದೆ. ಯಾಕೆ ನನಗೆ ಕೆಲವಷ್ಟು ಗೊತ್ತಿದ್ರು ಹೇಳಿದ್ರೆ ತಪ್ಪಾಗ್ತದೆ. ಯಾಕೆ ಅಂತಂದ್ರೆ ನಾನು ಡಾಕ್ಟರ್ ಅಲ್ವಾ, ಹೌದಲ್ವಾ? ಗೊತ್ತಿದ್ರು ಹೇಳಿಕ್ ಕಷ್ಟ. ನೀವು ಹೇಳಿದ ಪ್ರಶ್ನೆ ಸರಿ ಉಂಟು, ಅದನ್ನ ಹಾಗೆ ಮಾಡ್ತಾರೆ. ಮತ್ತೆ ತಮ್ಗೆ ಯಾವ್ದು ಪ್ರಶ್ನೆ ಇದೆ ಕೇಳಿ. ಇಲ್ಲ 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 ಇಲ್ಲ, ಅದು ಕಣ್ಣು ಅಮರ ಅಂತಲೇ ಹೇಳ್ತೇವೆ. ಕಣ್ಣಿಗೆ ವಯೋಮಿತಿ ಇಲ್ಲ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ದೇವರ ಸೃಷ್ಟಿ ಆಗಿದೆ. ಬೇರೆ ಮಾಡುವಂತ ಸಂದರ್ಭಗಳು ಉಂಟು. ನೇತ್ರ ತಜ್ಞರು ಅಭಿಪ್ರಾಯ ಕೊಟ್ಟಾವಾಗ ಎರಡು ಕಣ್ಣನ್ನು ಮಾಡ್ತಾರೆ. ಕಣ್ಣು ಅಂದ್ರೆ ಪೂರ್ತಿ ಕಣ್ಣು ತೆಗೆದು ಮಾತ್ರ ಯಾವ ಲೇಯರ್ ನಮಗೆ ದೃಷ್ಟಿ ಕೊಡ್ತಿಲ್ವೋ ಅದಕ್ಕೆ ಲೇಯರ್ ಮಾತ್ರ ಚೇಂಜ್ ಮಾಡ್ತೀವಿ. ಈಗ ನೀವು ವಿಶೇಷವಾಗಿ ನೇತ್ರದಾನ ಬಗ್ಗೆ ತಿಳ್ಕೊಂಡಲ್ಲ, ಇದು ಜಾಗೃತಿ ಬಗ್ಗೆ ನಿಮ್ಗೆ ಮಾಹಿತಿ ತಗೊಂಡು ನಿಮಗೆ ಸಮಸ್ಯೆ ಆಗ್ತಿಲ್ಲ, ಕಣ್ಣು ಕಾಣಲಿಲ್ಲ, ಏನೋ ತ್ರಾಸ ಆಗ್ತದೆ, ಅಲ್ಲಿ ತಲೆ ಹೊಡೆತ ಬಂದಂಗ ಆಗ್ತದೆ, ತಲೆ ನೋಯ್ತದೆ ಅಂತ, ಅದೆಲ್ಲ ಕಣ್ಣಿನಿಂದನೇ ಆಗುವಂತದ್ದು ಇರ್ತದೆ ಎಷ್ಟೋ ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ನೀವು ನೇತ್ರ ತಜ್ಞರ ಭೇಟಿ ಮಾಡಬೇಕು. ಮನೇಲಿ ಹೇಳ್ಬೇಕು ಅಲ್ವಾ?
ಮತ್ತೆ ಎಷ್ಟು ಸಮಯ ಆಯ್ತು ಕನ್ನಡಕ ಹಾಕ್ಲಿಕ್ಕೆ ಹಿಡಿದು? ವರ್ಷಕ್ಕೊಮ್ಮೆ ಆದ್ರೂ ಡಾಕ್ಟರ್ ಹತ್ರ ಹೋಗ್ತೀರಾ? ಸರಿ ಸರಿ, ಹಾಗೆ ಮಾಡ್ಬೇಕು. ಹ ಸರಿ ಸರಿ ಸರಿ. ಹಾಡ್ಬೇಕು ಅಂದ್ರೆ ಹಾಡ್ಬೇಕು ಅಂದ್ರೆ ಅಡಿಗೆ ಹಾಡು. ಇದುವರೆಗೆ ಕಣ್ಣಿನ ಸಂರಕ್ಷಣೆ ಮತ್ತೆ ನೇತ್ರದಾನದ ಮಾಹಿತಿಯನ್ನ ನೀಡಿದಂತ ಶ್ರೀಯುತ ವಂದನೆಗಳನ್ನು ನೀಡ್ತಾ ಇದ್ದಾರೆ. ಸಂಸ್ಥೆ ವತಿಯಿಂದ ಅವರು ನಮಗಾಗಿ ಸಮಯ ನೀಡಿದ್ದಕ್ಕಾಗಿ ಪ್ರೀತಿಯ ವಂದನೆಗಳನ್ನ ನೀಡುತ್ತಾ ಅವರನ್ನ ಪ್ರೀತಿಯಿಂದ ಸಂಸ್ಥೆ ಪರವಾಗಿ ಗೌರವಿಸ್ತಾ ಇದ್ದಾರೆ. ಬೆಲ್ಲ ಅಂತಕ್ಕೆ ಬೆಲ್ಲ ಅಂತ ಬೆಲ್ಲ ಬೇಡ. ಒಂದು ಹಾಡು ಬಿಡ್ತೇನ್ರಿ. ಆಯ್ತು ಆಯ್ತು, ಧನ್ಯವಾದ. ಕೊನೆಯದಾಗಿ ಒಂದು ಹಾಡನ್ನು ಸಮಾಪ್ತಿಗೊಳಿಸೋಣ. ಅವರಿಗಾಗಿ ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ನಿನ್ನ ಚರಣ ಕಮಲದಡೆಗೆ ಯಾವ ರಾಗ ನುಡಿಸಲಿ. ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ಹುಟ್ಟಿನಿಂದ ಬೆಳೆದು ಬಂದ ನಂಟರಂಗೆ ಮರೆಯಲಿ. ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ, ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ. ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ಕಾಲವೆಂಬ ನಗರಿಯಲ್ಲಿ ಸುತ್ತಿ ಸುತ್ತಿ ದಣಿದೆನೋ, ಅಲ್ಲಿ ನೀನು ಇಲ್ಲದಿರಲು ಕಲ್ಲು ಕಣಿವೆ ಅಲೆದೆನು. ಜನನದೊಡನೆ ಮರಣವನ್ನು ಅಂಟಿಸಿರುವೆ ಏತಕ್ಕೆ, ಜನನದೊಡನೆ ಮರಣವನ್ನು ಅಂಟಿಸಿರುವೆ ಏತಕ್ಕೆ. ಸತ್ತ ಮೇಲೆ ಭೂಮಿಯೊಳಗೆ ಹೂಳುವುದು ಏತಕ್ಕೆ, ಸತ್ತ ಮೇಲೆ ಭೂಮಿಯೊಳಗೆ ಹೂಳುವುದು ಏತಕ್ಕೆ. ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ಹೊತ್ತು ಉರಿವ ಹಂಬಲಗಳ ಕಾಡಿನಲ್ಲಿ ಇರುವೆ, ಉಕ್ಕಿ ಬರಲು ಹಾವಭಾವ ನಿನ್ನ ಆಡುವೆ. ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ನಿನ್ನ ಚರಣ ಕಮಲದೆಡೆಗೆ ಯಾವ ರಾಗ ನುಡಿಸಲಿ. ನಿನ್ನ ಗುಡಿಯ ಬಾಗಿಲಲ್ಲಿ ನಿನ್ನ ಗುಡಿಯ ಬಾಗಿಲಲ್ಲಿ ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ
ಹಾಡವ ಹಾಡವ